ಹಂತಗಳಲ್ಲಿ ನಾನು ಅನುದಾನ ಒದಗಿಸಿದೆ. ಮೊದಲನೇ ಹಂತದಲ್ಲಿ 15 ಕೋಟಿ ಕೊಡಿಸಿದ್ದೆ, ಎರಡನೇ ಹಂತದಲ್ಲಿ 10 ಕೋಟಿ ಕೊಡಿಸಿದ್ದೀನಿ. ಈಗ ಮೂರನೇ ಹಂತದಲ್ಲಿ 50 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೀನಿ. ಇನ್ನೂ ಅನುದಾನದ ಕೊರತೆ ಇದೆ. ಈಗ ಇನ್ನೂ ಸ್ವಲ್ಪ ಕೊಡಬೇಕು ಅಂತಕ್ಕಂಥದ್ದಾಗಿದೆ. ಸದ್ಯದಲ್ಲೇ ಇನ್ನೂ ಒಂದು 5 ಕೋಟಿ ಕೊಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಇನ್ನು, ಯಾಕಂದರೆ ಅಲ್ಲಿ ಎಲ್ಲ ಹಳೆ ಕಾಲದ ಚೇರುಗಳು, ಬೀರುಗಳು ಮತ್ತು ಯಾವುದೇ ರೀತಿ ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆ ಅಲ್ಲಿ ಇಲ್ಲ. ಅದಕ್ಕೆ ಕ್ಲಾಸ್ ರೂಮ್ಸಲ್ಲಿ ಬೆಂಚ್ಗಳಿರ್ಬೋದು, ಇವೆಲ್ಲವನ್ನು ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇನ್ನೂ ಒಂದಷ್ಟು ಅನುದಾನ ಕೊಡಬೇಕಾಗುತ್ತೆ. ಮತ್ತು ಅಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಸ್ನೈಡರ್ ಕಂಪನಿಯವರು ಇದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದು ಉದ್ಯೋಗ, ಅಲ್ಲಿ ತರಬೇತಿ ಪಡೆದಂಥವ್ರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ. ಈ ರೀತಿ ಇನ್ನು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಮಾತಾಡ್ತಾ ಇದ್ದೀವಿ. ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ಪಾಲಿಟೆಕ್ನಿಕ್ ಆಗಬೇಕು ಅಂತಕ್ಕಂಥದ್ದು ನನ್ನ ಬಯಕೆ. ಆದರೆ ಇವತ್ತು ಹೊಸ ಕಟ್ಟಡ ಏನು ಇತ್ತೀಚೆಗೆ ಅವರಲ್ಲಿ ಸ್ಥಳಾಂತರ ಆದರು, ಅಲ್ಲಿ ನಿರ್ವಹಣೆ ನೋಡಿದಾಗ ಭಾಳ ಬೇಸರ ಆಯಿತು. ಯಾಕಂದರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ರೂ ಸಹ ನಮ್ಮ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು, ಪ್ರಾಂಶುಪಾಲರಿಂದ ಹಿಡಿದು ಎಲ್ಲರೂ ಬಹುಶಃ ಇನ್ನೊಂದಷ್ಟು ಅವರು ಹೆಚ್ಚು ಬದ್ಧತೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಇದು ನಮ್ಮದು ಅಂತಕ್ಕಂಥದ್ದು. ಮತ್ತು ನಾನು ಆ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿಗಳಲ್ಲಿ ಸವಿನಯವಾಗಿ ನಾನು ವಿನಂತಿಸ್ಕೊಳ್ತೇನೆ, ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಪಾಲಿಟೆಕ್ನಿಕ್ ಅಂದರೆ ಅದಕ್ಕೆ ತಾತ್ಸಾರವಾಗಿ ಅಥವಾ ನಿರ್ಲಕ್ಷ್ಯದಿಂದ ಅವರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಾದರೂ ಪರಿಗಣಿಸೋದಾಗ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು. ಇವತ್ತು ಖಾಸಗಿಗೆ ಹೋದಾಗ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ತಾರೆ. ಯಾಕೆ ಸರ್ಕಾರದಲ್ಲಿ ಇಷ್ಟು ಒಳ್ಳೆಯ ವ್ಯವಸ್ಥೆ ಮಾಡಿರುವಂಥದ್ದನ್ನು ಯಾಕೆ ಸದ್ಬಳಕೆ ಮಾಡ್ಕೋಬಾರ್ದು? ಯಾಕೆ ನಮ್ಮದು ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ಕಾಪಾಡುವಂಥ ಕೆಲಸ ಆಗಬಾರ್ದು? ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ತೇನೆ, ದಯವಿಟ್ಟು ನಮ್ಮ ನಂಬಿಕೆ, ನಾವು ಭಾಳಷ್ಟು ಆಸೆ ಇಟ್ಕೊಂಡು ನನ್ನ ಅವಧಿಯಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ದೀನಿ. ಅದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಸುಮಾರೀಗ 9.25 ಕೋಟಿ ಅನುದಾನ ಇದೆ. 9 ಕೋಟಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೊಟ್ಟಿದ್ದೀವಿ. ಇನ್ನು 25 ಲಕ್ಷ ನಮ್ಮ ಕಮಿಟಿಯಿಂದ ಕೊಡ್ತೀವಿ. ಈಗ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಕೆಲಸ ಮಾಡ್ತಾಯಿದ್ವಿ. ಫುಟ್ಬಾಲ್ ಗ್ರೌಂಡ್ ನ್ಯಾಚುರಲ್ ಗ್ರಾಸ್ ಹಾಕ್ತೀವಿ, ಸಿಂಥೆಟಿಕ್ ಗ್ರಾಸ್ ಅಲ್ಲ, ನಮ್ಮ ನ್ಯಾಚುರಲ್ ಟರ್ಫ್ ಹಾಕ್ತೀವಿ, ಟರ್ಫ್ ಅಂತಾರೆ ಅದ್ರ. ಮತ್ತು ಅದಕ್ಕೆ ನೀರು ಸಿಂಪಡಣೆ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಟ್ಯಾಂಕು ದೊಡ್ಡದು ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ 50,000 ಲೀಟ್ರ್ ಹಿಂದೆ ಟ್ಯಾಂಕ್ ನಾವು ಹೊಸದಾಗಿ SM ಕೃಷ್ಣ ಅವರ ಅನುದಾನದಲ್ಲಿ ಮಾಡಿಸಿದ್ದೆ, ಅದು ಬಳಕೆ ಆಗಿಲ್ಲ. ಈಗ ನಗರಸಭೆಯಿಂದ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀನಿ. ಪ್ರತಿ ದಿವಸ 1 ಲಕ್ಷ ಲೀಟ್ರು ಇವತ್ತು ಅಲ್ಲಿ ಗ್ರೌಂಡ್ ಮೇಂಟೈನ್ ಮಾಡಲಿಕ್ಕೆ ಬೇಕು. ಅಂದರೆ ಆ ಗ್ರಾಸ್ ಲಾನ್ ಮೇಂಟೈನ್ ಮಾಡಲಿಕ್ಕೆ ನೋಡೋಣ, ಅದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ರೀತಿ ನಾನು ಈಗ ಇನ್ನೊಂದು 2.5 ತಿಂಗಳಲ್ಲಿ ಆ ಕಾಮಗಾರಿ ಆಗುತ್ತೆ. ಅದಕ್ಕೂ ಹೆಚ್ಚುವರಿಯಾಗಿ ಮತ್ತೆ ಒಂದು 7 ಕೋಟಿ ರೂಪಾಯಿ ಕೊಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದೇನಾದರೂ ಆದರೆ ಇನ್ನು ಉಳಿದಿರ್ತಕ್ಕಂಥ ಗ್ಯಾಲ್ರಿ ಕೆಲಸ ಬಾಕಿ ಇರುವಂಥದ್ದು, ಅಂಗಡಿಗಳ ಮೇಲೆ ಕಟ್ಟುವಂಥದ್ದು ಪೂರ್ಣ ಮಾಡ್ತೀವಿ. ಮತ್ತು ಸಾಧ್ಯ ಆದರೆ ಹಣ ಉಳಿತಾಯ ಆದರೆ ಸುತ್ತಲೂ ಇದೇ ಟೆನ್ಸೈಲ್ ಮೆಮ್ಬ್ರೇನ್ ಸುತ್ತಲೂ ಕವರ್ ಮಾಡುವಂಥದ್ದು ಮಾಡ್ತೀವಿ. ಯಾಕಂದರೆ ಇದೊಂದು ಮಾದರಿ ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥದ್ದು. ಇನ್ನೂ ಸ್ವಲ್ಪ ಅನುದಾನದ ಕೊರತೆ ಆಗ್ಬೋದು. ಅದು ಮುಂದಿನ ದಿನಗಳಲ್ಲಿ ಆ ಮೇನ್ ಪೆವಿಲಿಯನ್ ಏನಿದೆ ಅದರ ಕೆಳಗಿರ್ತಕ್ಕಂಥ ಕೊಠಡಿಗಳು ಮತ್ತು ಏನೇನು ಉಳಿದೋಗ್ತದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ಅಲ್ಲಿ ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಯುವಕರಿಗೆ ಏನು ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ಇದೆ ಅದೆಲ್ಲ ಭಾಳ ಹಳೆಯದಾಗಿ, ಅದು ಭಾಳ ಕಳಪೆಯಿಂದ ಕೂಡಿರ್ತಕ್ಕಂಥದ್ದು, ಹಿಂದೆ ಅವ್ರು ಮಾಡಿರೋವಂಥದ್ದು. ಅದನ್ನೆಲ್ಲ ತೆಗೆಸಿ ಈಗಿನ ಕಾಲಕ್ಕೆ ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಒಂದು ವ್ಯಾಯಾಮಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ.